ನಿಮ್ಮ ವಾಣಿ ವೀಕ್ಷಕರಿಗೆ ನಮಸ್ಕಾರ. ಇದೊಂದು ಹೊಸ ಪ್ರಯತ್ನ ನಿಮ್ಮ ವಾಣಿಯ ಮುಖಾಂತರ. ನನ್ನ ಸಿದ್ಧಾಂತ ಅಂತ. ನನ್ನ ಸಿದ್ಧಾಂತ ಅಂದರೆ ಮನುಷ್ಯ ಭೂಮಿ ಮೇಲೆ ಬಂದ ಮೇಲೆ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಮೇಲ್ಗಡೆ ಹೋದಾಗ ಮೇಲ್ಗಡೆ ಒಂದಿಷ್ಟು ಲೆಕ್ಕಾಚಾರಕ್ಕೆ ಉತ್ತರ ಕೊಡುವಂತಹ ಕೆಲಸಗಳನ್ನ ಮಾಡಿ ಭೂಮಿಯಿಂದ ಹೋದರೆ ಅದೊಂದು ಸಾರ್ಥಕ ಜೀವನ ಆಗುತ್ತೆ. ಆ ರೀತಿಯ ಸಾರ್ಥಕ ಜೀವನ ಮಾಡಿದಂತಹ ಮತ್ತು ಆ ರೀತಿಯ ಒಂದು ಸಾರ್ಥಕ ಬದುಕಿದಂತಹ ಒಂದಿಷ್ಟು ನೈಜ ಮತ್ತು ನಿಜವಾಗಿ ಸೇವೆ ಮಾಡಿದಂಥವ್ರನ್ನ ಒಂದು ಸಂದರ್ಶನ ಮಾಡುವುದೇ ನನ್ನ ಸಿದ್ಧಾಂತ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅವರನ್ನು ಪ್ರಪಂಚಕ್ಕೂ ಮತ್ತು 4 ಜನಕ್ಕೆ ಇನ್ಸ್ಪೈರ್ ಮಾಡುವಂತಹ ಒಂದು ಕಾರ್ಯಕ್ರಮದ ಪ್ರಯತ್ನಕ್ಕೆ ಇವತ್ತು ನಿಮ್ಮ ವಾಣಿ ತಂಡ ಮುಂದಾಗಿದೆ. ಇವತ್ತು ನನ್ನ ಜೊತೆಯಲ್ಲಿ ವೃತ್ತಿ ಬದುಕಿನಲ್ಲಿ ವೈದ್ಯರಾಗಿ ಮೂಲತಃ ಬಿಜಾಪುರದವರಾಗಿ ಬೆಂಗಳೂರಿಗೆ ಕಳೆದ 25 ವರ್ಷಗಳಿಂದ ಬಂದು ತಮ್ಮ ವೃತ್ತಿ ಜೀವನವಾದ ವೈದ್ಯಕೀಯನ ಮುಂದುವರಿಸ್ಕೊಂಡು ಹೋಗಿ ಡಾಕ್ಟರ್ ಸುನಿಲ್ ಹೆಬ್ಬಿ ಎನ್ನುವ ಒಬ್ಬ ಮಹಾನ್ ಸಾಧಕರ ಜೊತೆಯಲ್ಲಿ ನಿಮ್ಮ ವಾಣಿ ತಂಡ ಇದೆ. ಇವತ್ತು ನಿಜವಾಗ್ಲೂ ರೋಮಾಂಚನ ಆಗ್ತಾ ಇದೆ ನನಗೆ. ಒಬ್ಬರು ಕೇವಲ ಹಣಕ್ಕಾಗಿನೋ ಮತ್ತು ತಮ್ಮ ಬದುಕಿನ ಜೀವನ ನಿರ್ವಹಣೆಗಾಗಿಯೋ ಒಂದಿಷ್ಟು ಉದ್ಯಮ ಮಾಡೋದು ಅಥವಾ ಒಂದಿಷ್ಟು ವೃತ್ತಿ ಬದುಕು ನಡೆಸೋದು ಸಹಜ. ಆದರೆ 4 ಜನಕ್ಕೆ ಮಾರ್ಗದರ್ಶಕರಾಗಿ ಸ್ಫೂರ್ತಿದಾಯಕವಾಗಿ ಬದುಕೋದು ಅಂದರೆ ಅದು ನಿಜವಾಗ್ಲೂ ಸಾಧಕರ ಗುಣ ಆಗುತ್ತೆ. ಅಂತ ಒಬ್ಬ ಸಾಧಕರು ಒಂದು 100 ಪ್ರಶಸ್ತಿಗಳನ್ನು ತೆಗೆದುಕೊಂಡು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಗುರುತನ್ನು ಹೊಂದಿದಂತಹ ಕೇವಲ ಅದೊಂದು ಎಲೆಮರಿ ಕಾಯಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇವರ ಹೆಸರು ತುಂಬಾ ಪ್ರಸಿದ್ಧ. ಆದರೆ ನಮ್ಮ ಕನ್ನಡಿಗರಿಗೆ ಇವರ ಒಂದು ಪರಿಚಯ ತುಂಬಾ ಕಮ್ಮಿ ಇದೆ. ಅವರೊಂದಿಷ್ಟು ಹೋರಾಟಗಳು, ಒಂದಿಷ್ಟು ವೈದ್ಯಕೀಯ ಸವಲತ್ತುಗಳು, ಸುಲಭ ಒಂದಿಷ್ಟು ಫ್ರೀ ಅಂದ್ರೆ ಉಚಿತವಾಗಿ ವೈದ್ಯಕೀಯ ಕೊಡುವಂತ ಒಂದಿಷ್ಟು ನಿರ್ಧಾರಗಳನ್ನ ಇಟ್ಕೊಂಡು ಸಮಾಜದ ಮುಂದೆ ಬಂದಿದ್ದಾರೆ. ಆದರೆ ರಾಜ್ಯಗಳಾಗಿರ್ಬೋದು, ರಾಷ್ಟ್ರ ಮಟ್ಟದ ಒಂದಿಷ್ಟು ಪೊಲಿಟಿಷಿಯನ್ಸ್ ಇವ್ರನ್ನ ಗುರುತಿಸ್ಬೇಕಾಗಿತ್ತು, ಇವ್ರನ್ನ ಪರಿಚಯಿಸ್ಬೇಕಾಗಿತ್ತು, ಇವರ ಸಾಧನೆಯನ್ನ ಪ್ರತಿಯೊಂದು ಮಾಧ್ಯಮವು ತೋರಿಸ್ಬೇಕಾಗಿತ್ತು. ಕೆಲವೊಂದು ಮಾಧ್ಯಮಗಳು ಸ್ವಲ್ಪ ಮಟ್ಟಿಗೆ ತೋರಿಸಿದ್ದಾರೆ. ಆದರೆ ಇವ್ರು ಮಾಡಿದಂಥ ಕೆಲಸಕ್ಕೆ ಇವ್ರಿಗೆ ಕೊಡಬೇಕಾದಂಥ ಕ್ರೆಡಿಟ್ನ ಎಲ್ಲೋ ಒಂದು ಕಡೆ ಯಾರೂ ಕೊಟ್ಟಿಲ್ಲ ಅಂತ ನನ್ನ ಭಾವನೆ. ಅದೆಷ್ಟು ಸರಿ ತಪ್ಪು ನನಗೆ ಗೊತ್ತಿಲ್ಲ. ತುಂಬಾ ಹಿಡಿಯೋದು ಬೇಡ. ಇವಾಗ ನಮ್ಮ ಜೊತೆಯಲ್ಲಿ ಸುನೀಲ್ ಹೆಬ್ಬಿ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮಗೆ ಹೃತ್ಪೂರ್ವಕ ವಂದನೆಗಳು ಮತ್ತು ಸ್ವಾಗತ ಸರ್. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ಶುಭವಾಗಿದ್ದೀನಿ ಸರ್. ಸುನೀಲ್ ಸರ್, ಮೊದಲನೇದಾಗಿ ನಮ್ಮ ಒಂದು ಈ ಮೊದಲ ಪ್ರಯತ್ನಕ್ಕೆ ತಾವು ಹೂಗುಟ್ಟು ನಮಗೆ ಒಂದು ಸಂದರ್ಶನ ಕೊಡ್ತಿರೋದು ವೈಯಕ್ತಿಕವಾಗಿ ನನಗೆ ನಿಜವಾಗ್ಲೂ ಒಂದು ದೊಡ್ಡ ಖುಷಿ ಸರ್. ಯಾಕಂದ್ರೆ ನಮ್ಮಂಥ ಒಂದು ಸಾಮಾನ್ಯ ಚಾನಲ್, ಯೂಟ್ಯೂಬ್ ಚಾನಲ್ಗೆ ತಮ್ಮಂಥ ಹಿರಿಯರು ಮತ್ತು ಅನುಭವಿಗಳು ಒಂದಿಷ್ಟು ನೀವು ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿರೋರು, ರಾಷ್ಟ್ರಪತಿಗಳನ್ನ, ರಾಜ್ಯಪಾಲರನ್ನ ಭೇಟಿಯಾಗಿರೋರು, ಮುಖ್ಯಮಂತ್ರಿಗಳ ಕೈಯಲ್ಲಿ ಪ್ರಶಸ್ತಿಯನ್ನು ಪಡೆದಂಥವ್ರು, ನನ್ನಂಥ ಒಬ್ಬ ಸಾಮಾನ್ಯನ ಕರೆದು ನೀವು ಸಂದರ್ಶನ ಕೊಡ್ತಿರೋದು ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ನಿಮ್ಮ ಮುಂದೆ ಕೂತಿರೋದು ನನಗೆ ತುಂಬ ಆನಂದ ಆಗ್ತಾ ಇದೆ ಸರ್. ತಾವು ಮೂಲತಃ ಯಾವ ಊರು? ವಿಜಯಪುರ ಜಿಲ್ಲೆ, ಸಿಟಿ ಬಿಜಾಪುರ ಸಿಟಿ ಅವರು ಸರ್. ಬೆಂಗಳೂರು ಬಂದು ಸರ್? ಬೆಂಗಳೂರು ಬಂದು ಇವತ್ತಿಗೆ ಒಂದು 20 ವರ್ಷ ಆಯ್ತು. 21 ವರ್ಷಗಳನ್ನ ಆಗ್ತಾ ಇದೆ. ಬೆಂಗಳೂರಿಗೆ ನಾನು ವೃತ್ತಿ ಬದುಕು ಅರಸಿ BGS ಗ್ಲೋಬಲ್ ಹಾಸ್ಪಿಟಲ್ ಅಂತ ಕೆಂಗೇರಿಯಲ್ಲಿ ಹಾಸ್ಪಿಟಲ್ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಬಾಲಗಂಗಾಧರ ಸ್ವಾಮೀಜಿ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಎಲ್ಲರ ಥರ ನಾನೊಬ್ಬ ಡಾಕ್ಟರ್ ಆದೆ. ನನಗೂ ಮನೆ ಜೀವನ ಈ ಥರದ ಬಗ್ಗೆ ವಿಚಾರ ಇರೋದ್ರಿಂದ ನಾನು ಕಾರ್ಪೊರೇಟ್ ಹಾಸ್ಪಿಟಲ್ ಲೈಫನ್ನ ಶುರು ಮಾಡಿದೆ. ಬಟ್ ಒಂದಿನ ಹೊಸೂರು ರೋಡಲ್ಲಿ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟ್ ಆದಾಗ ನನ್ನ ಕಾರಲ್ಲಿರೋ ಫಸ್ಟ್ ಏಡ್ ಬಾಕ್ಸ್ನ ತೆಗೆದು ಆ ಫಸ್ಟ್ ಏಡ್ ಆದವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವನನ್ನು ಅಲ್ಲಿ ನಿಯರ್ ಬೈ ಇರೋ ಹಾಸ್ಪಿಟ್ಲ್ಗೆ, ಲಿವ್ 100 ಹಾಸ್ಪಿಟಲ್ ಅಂತ ಒಂದು ಸಿಂಗ್ಸಂದ್ರದಲ್ಲಿ ಒಂದು ಹಾಸ್ಪಿಟಲ್ ಇತ್ತು, ಆ ಹಾಸ್ಪಿಟಲ್ಗೆ ಅಡ್ಮಿಷನ್ ಮಾಡಿ ನಾನು ನನ್ನ BGS ಗ್ಲೋಬಲ್ ಹಾಸ್ಪಿಟಲ್ಗೆ ಹೋದೆ. ಹೋದ್ಮೇಲೆ ಮಾರನೇ ದಿನ ಪೇಷಂಟ್ನ ಅಲ್ಲಿ ಅಡ್ಮಿಷನ್ ಮಾಡಿ ಹೋದ ತಕ್ಷಣ ಮಾರನೇ ದಿನ ಅವ್ರ ತಾಯಿ ಫೋನ್ ಮಾಡಿದ್ರು, ನನ್ನ ಮಗನ ಪ್ರಾಣ ಉಳಿಸಿದ್ದಾರೆ ಸರ್, ತುಂಬಾ ನಿಮಗೆ ಥ್ಯಾಂಕ್ ಯು ಅಂತಂದ್ರೆ. ನಾನು ಎಲ್ಲರೂ ಹಾದಿಯಲ್ಲಿ ಹೋಗೋರು ಯಾರೋ ಏನೋ ಆದಾಗ, ಒಂದು ಆಕ್ಸಿಡೆಂಟ್ ಆದಾಗ ಹಾಸ್ಪಿಟಲ್ಗೆ ಸೇರಿಸ್ತಾ ನಾನು ಅಷ್ಟು ಸೇರಿಸಿದ್ದೆ. ಬಟ್ ಅವ್ರು ನಿಮ್ಮನ್ನ ಭೇಟಿ ಆಗ್ಬೇಕು, ಒಬ್ಬರೇ ಮಗ ಅವ್ರಿಗೆ, ನಿಮ್ಮನ್ನ ಭೇಟಿ ಆಗ್ಬೇಕು ಸರ್, ನಾನು ಭೇಟಿ ಆಗ್ಬೇಕು, ಭೇಟಿ ಸುಮಾರು ಸಲ ಫೋನ್ ಮಾಡಿದ್ರು. ಅಂದ್ರೆ ಮಗ ಡಿಸ್ಚಾರ್ಜ್ ಆಗಿ ಎಲ್ಲ ಆದ್ಮೇಲೆ ಬನ್ನಿ ಮಾತಾಡೋಣ ಅಂತ. ಅವರು ಮಗ ಡಿಸ್ಚಾರ್ಜ್ ಆದ್ಮೇಲೆ ಬಂದು ಅವ್ರ ಅಮ್ಮ ಏನ್ ಮಾಡ್ಬಿಟ್ರು, ನನ್ನ ಕಾಲು ಹಿಡಿದು ಹಿಂಗೆ ನಮಸ್ಕಾರ ಮಾಡಿ, ನಮ್ಮ ತಾಯಿ ಹೇಳ್ತಾವ್ರೆ. ಒಂಥರ ಅನಿಸ್ತು, ಏನನ್ನ ನಾವು ಮಾಡಿದ್ದೆ ಒಂದು ಚಿಕ್ಕ ಕೆಲಸ, ಎಲ್ಲರೂ ಮಾಡೋಂಥದ್ದು ರೋಡಲ್ಲಿ ಏನೋ ಆದಾಗ ಒಂದು ಘಟನೆಗಳನ್ನ ಮಾಡುವಂತ ಕೆಲಸ ಸ್ಪಂದಿಸಿದೀವಿ.
ಬಟ್ ನನಗೇನು ಅನ್ಸ್ಲಿಲ್ಲ. ಬಟ್ ಅವ್ರಮ್ಮ ಕಾಲ್ ಮಾಡಿ ನಾನು ನಮಸ್ಕಾರ ಮಾಡಿ ಊಟ ಮಾಡಿಸಿದ್ರು. ಊಟ ಮಾಡಿದ್ವಿ, ನಮ್ಮ ಹಾಸ್ಪಿಟಲ್ ಕೂತ್ಕೊಂಡಿದ್ವಿ, ಸುಮಾರು ಹೊತ್ತು ಮಾತಾಡಿದ್ವಿ. ಅವತ್ತು ಅನಿಸ್ತು ನನ್ನ ಕಾರಲ್ಲೇನೆ ಈಗ ಎಮರ್ಜೆನ್ಸಿ ಏನಾದ್ರು ಆದ್ರೆ ಕಾರಲ್ಲಿ ನಾವು ಫಸ್ಟ್ ಏಡ್ ಬಾಕ್ಸ್ ಅನ್ನು, ಅದರಲ್ಲಿ ಡ್ರೆಸ್ಸಿಂಗ್ ಸೆಟ್ಟು, ಬೇಸಿಕ್ ಟ್ಯಾಬ್ಲೆಟ್ಸು, BP ಹೆಪಟಸು, ಗ್ಲೂಕೋಮೀಟ್ರು, ಥರ್ಮಾಮೀಟ್ರು, ಈ ಥರದನ್ನು ಚಿಕ್ಕದಾಗಿ ಒಂದು ಬ್ಯಾಗ್ ಕಿಟ್ ಮಾಡಿ ನನ್ನ ಕಾರಲ್ಲಿ ಇಟ್ಕೊಂಡು ಎಲ್ಲ ಹೋಗುವಾಗ ಪ್ರತಿ ಶನಿವಾರ ಭಾನುವಾರ ನಾವು ಫ್ರೀ ಹೆಲ್ತ್ ಕ್ಯಾಂಪ್ಸ್ ಅನ್ನ, ಒಂದಿಷ್ಟು ಗೌರ್ಮೆಂಟ್ ಸ್ಕೂಲ್ಸ್ ಅನ್ನ, ಓಲ್ಡ್ ಏಜ್ ಹೋಮ್ಸ್ ಅನ್ನ, ಕನ್ಸ್ಟ್ರಕ್ಷನ್ ವರ್ಕರ್ಸ್, ನಾನು ಉತ್ತರ ಕರ್ನಾಟಕದವನ್ ಆಗಿರೋದ್ರಿಂದ ನಮ್ಮ ಉತ್ತರ ಕರ್ನಾಟಕದಲ್ಲೂ ಮೇಸ್ತ್ರಿಗಳು, ಈ ಗೌಂಡಿಗಳು ಜಾಸ್ತಿ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಸಾಕಷ್ಟು ಜನ. ಹಾಗಾಗಿ ನಾನು ಆ ತರ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ನಾವು ಫಿಕ್ಸ್ ಆಗಿ ಅಡಾಪ್ಟ್ ಮಾಡ್ಕೊಂಡ್ವಿ. ಒಂದು ವರ್ಷ ಪೂರ್ತಿ ಅವರಿಗೆ ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್, ಫ್ರೀ ಮೆಡಿಸಿನ್ಸ್, ಫ್ರೀ ಫಾಲೋ ಅಪ್, ಮತ್ತೆ ಯಾರಾದ್ರೂ ಅಸಹಾಯಕರಿದ್ರೆ ಅವ್ರಿಗೆ ಫ್ರೀ ಸರ್ಜರಿ ಮಾಡಿಸುವಂಥದ್ದು, ಅಥವಾ ಕೈ ಕಾಲು ಇಲ್ಲದೆ ಇರೋರಿಗೆ ಆರ್ಟಿಫಿಷಿಯಲ್ ಕಾಲು ಕೊಡುವಂಥದ್ದು, ಈ ತರದ ನಾವು ವೀಕ್ಲಿ ಮಾಡ್ತಾ ಇದ್ವಿ. ನನಗೂ ಲಕ್ಷ ಸಂಬಳ ಬರ್ತಾ ಇತ್ತು, ನೆಮ್ಮದಿ ಆಗಿದೆ, ಎಲ್ಲ ಚೆನ್ನಾಗಿತ್ತು. ಬಟ್ ಏನಂದ್ರೆ ನನಗೆ ವೀಕ್ಲಿ ಮಾಡ್ತಾ ಇದ್ದೆ. ನಿಮ್ಗೆ ಗೊತ್ತಿದೆಯಲ್ಲ, ಈಗ ನಮ್ಮ ದೇಶದಲ್ಲಿ ಆರೋಗ್ಯ ಹಕ್ಕು ಅನ್ನೋದೇ ಇಲ್ಲ. ಪ್ರತಿಯೊಬ್ಬನಿಗೆ ಈಗ ಸರ್ಕಾರದಿಂದ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಇದಾವೆ. ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಿದೆ, ಗೌರ್ಮೆಂಟ್ ಹಾಸ್ಪಿಟಲ್ ಕತೆ ಭಗವಂತನಿಗೆ ಬಲ್ಲ. ಅಲ್ಲಿ ಹೋದವರು ಅಲ್ಲಿ ಪರಿಸ್ಥಿತಿ ಹಂಗಿದೆ. ವಾಸ್ತವದಲ್ಲಿ ಸರ್ಕಾರವೂ ಹಂಗೆ ಇದೆ, ಸರ್ಕಾರದ ಸ್ವಾಮ್ಯದಲ್ಲಿರುವಂತಹ ಸೇವೆಗಳು ಹಂಗೆ ಇದೆ ಅಂತ ಹೇಳ್ಬೋದು ಸರ್. ಓಕೆ ಸರ್. ಹೀಗಿರುವಾಗ ನಾನು ಆಸ್ ಅ ಡಾಕ್ಟರ್ ಆಗಿ ನನಗೆ ಭಗವಂತ ದೇವರೆಲ್ಲ ಕೊಟ್ಟಿದ್ದಾನೆ. ನಾನು ಬಂದಿರೋದೇ ಒಳ್ಳೆ ರಿಚ್ ಫ್ಯಾಮಿಲಿಯಿಂದ, ನಮ್ಗೆ ಯಾವ್ದು ತೊಂದರೆ ಇಲ್ಲ. ಗೋಲ್ಡನ್ ಸ್ಪೂನ್ ಇಷ್ಟ ಬಂದಿರುವಂಥದ್ದು, ಆರ್ಥಿಕವಾಗಿ ಏನೂ ತೊಂದರೆ ಇಲ್ಲ. 70 ಎಕರೆ ಜಮೀನಿದೆ, ಶುಗರ್ ಕನ್ ಇದೆ. ಹೀಗಾಗಿ ನಾನು ಚೆನ್ನಾಗಿದ್ದೀನಿ, ಆದ್ರೆ ಸಮಾಜನೂ ಚೆನ್ನಾಗಿದ್ರೆ ನಾನು ಸಮಾಜದಲ್ಲಿ ಬದುಕ್ತಾರಂಥದ್ದು. ಲೈಫ್ಗೆ ಏನಾದ್ರು ಒಂದು ಪರ್ಪಸ್ ಬೇಕಲ್ಲ, ಆ ಪರ್ಪಸ್ಗೋಸ್ಕರ ನಾನು ನನ್ನ ಕಾರನ್ನ ಫುಲ್ ಫ್ಲೆಡ್ಜ್ಡ್ ಆಗಿ ಬೇರೆ ಅವರ ಸಹಾಯ ತಗೊಂಡು, ಸ್ನೇಹಿತರು ಬೇರೆ ದೇಶದಲ್ಲಿ ವಿದೇಶದಲ್ಲಿ ಇರುವಂತವ್ರಿಗೆ ಚಿಕ್ಕದಾಗಿ ನನ್ನ ಕಾರ್ ಡಿಕ್ಕಿ ಸ್ಪೇಸ್ ಅಲ್ಲಿ ಏನೇನು ಸಿಗುತ್ತೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಇಟ್ಟು ಫುಲ್ ಟೈಮ್ ನಾನು ನನ್ನ ಗೌರ್ಮೆಂಟ್ ಹಾಸ್ಪಿಟಲ್, ನಾನು ಏನು ಇದು ಗೌರ್ಮೆಂಟ್ ಹಾಸ್ಪಿಟಲ್ BBMP ಕೆಲಸ ಮಾಡ್ತಿದ್ದೆ. ಕೋವಿಡ್ ಟೈಮ್ ಅದನ್ನು ರೆಸಿಗ್ನೇಷನ್ ಕೊಟ್ಟು ಅಲ್ಲೇ ಬಿಟ್ಟೆ. ಮತ್ತೆ ನಾನು BGS ಗ್ಲೋಬಲ್ ಹಾಸ್ಪಿಟಲ್ ಬಿಟ್ಬಿಟ್ಟು ಕಂಪ್ಲೀಟ್ ಫುಲ್ ಟೈಮ್ ಇದೇ ಮಾಡಕ್ ಶುರು ಮಾಡಿದೆ. ಸೇವೆಯೇ ನಿಮ್ಮ ಮಾರ್ಗ ಆಗೋದು. ಲೈಫ್ಗೆ ಒಂದು ಪರ್ಪಸ್ ಇರ್ಬೇಕು, ಜೀವನದಲ್ಲಿ ಏನಾದ್ರು ಒಂದು ಗುರಿ, ಸಾರ್ಥಕತೆ ಬೇಕು. ಲೈಫ್ಗೆ ನನ್ನನ್ನು ನಾನು ಕಳ್ಕೊಳ್ಳೋದು, ಸಮಾಜ ಸೇವೆ ಮಾಡ್ತಾ ಇಲ್ಲ, ನನ್ನನ್ನು ನಾನು ಕಂಡ್ಕೊಳ್ಳೋದಕ್ಕೆ, ನಿಮ್ಮ ಒಂದು ಆತ್ಮತೃಪ್ತಿಗಾಗಿ ಮಾಡ್ತಿರುವಂತ ಸೇವೆ ಅಷ್ಟೇ. ಬೇರೆ ಸಮಾಜದಲ್ಲಿ ಏನೋ ಮಾಡ್ತೀವಿ, ಸಮಾಜದಲ್ಲಿ ಏನೋ ಬದಲಾವಣೆ ಮಾಡ್ತೀವಿ ಅಂತದ್ದು ಏನಿಲ್ಲ. ನನ್ನ ಆತ್ಮತೃಪ್ತಿಗಾಗಿ ಮಾಡುವಂತ ಸೇವೆ ಶುರು ಮಾಡಿದ್ಮೇಲೆ ತುಂಬಾ ಜನಕ್ಕೆ ಬೇಸಿಕ್ ಒಂದು BP ಶುಗರ್ಗೆ ಮಾತ್ರ ತಗೊಳ್ಳೋದಕ್ಕೂ ಕಷ್ಟದ ಪರಿಸ್ಥಿತಿ. ಜನಕ್ಕೆ BP ಶುಗರ್ ಇದೆ ಅಂತ ನಾವು ಅವ್ರಿಗೆ ಟೆಸ್ಟ್ ಮಾಡಿ ಹೇಳಿದ್ರು, ನಮ್ಗೆ ಯಾಕೆ ಸರ್, ನಾವು ದುಡ್ಕೊಂಡು ತಿನ್ನೋರು, ನಮ್ಗೆ ಯಾಕೆ ಬರುತ್ತೆ BP ಶುಗರ್ ಅಂತ. ಅಕಸ್ಮಾತ್ ಇದೆ ಅಂತ ಹೇಳಿದ್ರು ಅವ್ರು ನಂಬುದಂತ ಜನಕ್ಕೆ ಆ ಸ್ಥಿತಿ ಇದೆ. ಹಾಗಾಗಿ ಶುಗರ್ ಮಾತ್ರ 10 ರೂಪಾಯಿ, ಬರೀ 10 ರೂಪಾಯಿ 12 ರೂಪಾಯಿ ಶುಗರ್ ಮಾತ್ರ ಸಿಗುವಂತ ಮಾತ್ರ ತಗೊಳ್ಳೋದನ್ನ ಕೋಮಾಗ ಹೋಗಿ ಸತ್ತವ್ರು ಇದ್ದಾರೆ. ಆಮೇಲೆ ಕಾಲ್ಗೆ ಗ್ಯಾಂಗ್ರೀನ್ ಆಗಿ ಕಾಲ್ ಕಟ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಾವೇನ್ ಮಾಡಿದ್ವಿ, ಜೊತೆಲಿಂದ ಫ್ರೀ ಮೆಡಿಸಿನ್ಸ್, ಫ್ರೀ ಕನ್ಸಲ್ಟೇಷನ್ ಮತ್ತೆ ಫಾಲೋ ಅಪ್ ನ ಶುರು ಮಾಡಿದ್ವಿ. ಈ ತರ ಮಾಡ್ತಾ ಸುಮಾರು 797 ಕ್ಯಾಂಪ್ ಮಾಡಿದ್ವಿ. ಇದುವರೆಗೆ 1,20,000 ರೋಗಿಗಳಿಗೆ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಕರ್ನಾಟಕ, ಫುಲ್ ಕರ್ನಾಟಕ. ಬೇರೆ ರಾಜ್ಯದಲ್ಲಿ, ಈಗ ಕೊಡಗುದಲ್ಲಿ ಫ್ಲಡ್ ಆದಾಗ ಹೋಗಿದ್ವಿ, ಚೆನ್ನೈದಲ್ಲಿ ಫ್ಲಡ್ ಆದಾಗ ಹೋಗಿದ್ವಿ, ವೆಸ್ಟ್ ಬೆಂಗಾಲ್ ಫ್ಲಡ್ ಆದಾಗ ಹೋಗಿದ್ವಿ. ಈ ತರ ಎಲ್ಲೆಲ್ಲಿ ಜನರಿಗೆ ತೊಂದರೆ ಆಗುತ್ತೆ ಅಲ್ಲಿ ನಾವು ನಮ್ಮ ಟೀಮ್ ಡಾಕ್ಟರ್ಸ್ ನಾನು ಒಬ್ಬನೇ ಮಾಡ್ತಾರೆ. ಸುಮಾರು ಜನ 350 ಜನ ವಾಲಂಟಿಯರ್ ಡಾಕ್ಟರ್ಸ್ ನಮ್ಮ ಜೊತೆ ಇದ್ದಾರೆ. ವಾಲಂಟಿಯರ್ ಆಗಿ ಅವರೇ ಬಂದು ನಮ್ಮ ಜೊತೆ ಸರ್ವಿಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಬಹಳಷ್ಟು ಜನ ಅದರಲ್ಲಿರುವಂತ ವಾಲಂಟಿಯರ್ ಡಾಕ್ಟರ್ಸ್, ನರ್ಸ್, ಟೆಕ್ನಿಷಿಯನ್ಸ್, ಇವರೆಲ್ಲರೂ ಜನ ಬೇರೆ NGOs, ಬೇರೆ ರೋಟರಿ ಕ್ಲಬ್ಸ್, ರೈನ್ಸ್ ಕ್ಲಬ್ಸ್, ಎಲ್ಲರೂ ಜೊತೆ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಮಾತ್ರ ಮಾಡಕ್ ಸಾಧ್ಯ ಇದೆ. ಸುನಿಲ್ ಕುಮಾರ್ ಹೆಬ್ಬಿ ಅನ್ನೋದು ಒಬ್ಬ ನಿಮಿತ್ತಕ್ಕೆ ಮಾತ್ರ ಕಾರಣ. ಅವ್ನು ಲೀಡ್ ಮಾಡ್ತಾ ಇದ್ದಾನೆ, ಇನ್ನು ಉಳಿದವ್ರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್, ಇವಾಗ ಸುನಿಲ್ ಕುಮಾರ್ ಹೆಬ್ಬಿ ಅವರು ಸ್ವಂತ ಹಣದಿಂದ ಮಾಡ್ತಾ ಇದ್ದೀರಾ ಅಥವಾ ನೀವು ಈ ರೀತಿ ಒಂದು ಟ್ರಸ್ಟ್ ಮುಖಾಂತರ ಯಾವ ತರ ಸೇವೆ ಮಾಡ್ತಾ ಇದ್ದೀರಾ? ಈಗ ನಂದೇ ಸ್ವಂತ ಹಣದಲ್ಲೇ ಮಾಡ್ತಾ ಇರೋದು, ನಂದೇ ಓನ್ ಟ್ರಸ್ಟ್, ಮಾತೃಶ್ರೀ ಫೌಂಡೇಶನ್ ಅಂತ ಒಂದು ಸಂಸ್ಥೆ. ಯಾವ್ದು ಸರ್? ಮಾತೃಶ್ರೀ ಫೌಂಡೇಶನ್. ಮಾತೃಶ್ರೀ ಫೌಂಡೇಶನ್. ಸಂಸ್ಥೆ ಮಾಡ್ಬಿಟ್ಟು ಇವತ್ತಿಗೆ 14 ವರ್ಷ ಆಯ್ತು ಸಂಸ್ಥೆ ಹುಟ್ಟಾಗಿ. ನಾನು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡಿರೋದು. ನಾವು ಸುಮಾರು 14 ವರ್ಷದ ಹಿಂದೆ ಸಂಸ್ಥೆನ ರಿಜಿಸ್ಟರ್ ಮಾಡಿರೋದು. ಮಾತೃಶ್ರೀ ಫೌಂಡೇಶನ್. ಮಾತೃಶ್ರೀ ಅಂದ್ರೆ ತಾಯಿ, ಮಾತೃ ತಾಯಿ, ಸಿರಿ ಅಂದ್ರೆ ರೈಸಿಂಗ್ ಅಂದ್ರೆ ಬೆಳವಣಿಗೆ ಆಗುತ್ತದೆ. ನಮ್ಮ ತಾಯಿ ಬಗ್ಗೆ ತುಂಬಾ ಅಪಾರವಾದ ಪ್ರೀತಿ ಮತ್ತು ಗೌರವ, ಮತ್ತೆ ತಾಯಿನೇ ನನ್ಗೆ ಮೋಟಿವೇಶನ್. ಯಾರಾದ್ರೂ ಗುರು ಇದ್ರೆ ತಾಯಿಯೇ ಮೊದಲ ಪಾಠಶಾಲೆ ಮತ್ತು ಗುರು. ಹೋಲ್ ಲೈಫ್ ನಾನು ಬದಲಾಗಿದೆ ನನ್ನ ತಾಯಿಯಿಂದ. ನಾವು ಮಾಡೋ ಎಲ್ಲ ಕೆಲಸಕ್ಕೂ ಸ್ಫೂರ್ತಿ. ಹಾಗಾಗಿ ಏನಂದ್ರೆ ನಾನು ಆ ತರ ಸಂಸ್ಥೆ ರಿಜಿಸ್ಟ್ರೇಷನ್ ಮಾಡಿದ್ವಿ. ವಾಲಂಟ್ರಿ ಆಗಿ ನಾವೇ ಮಾಡೋದು. ನಾವು ನಮ್ಮ ಸಂಸ್ಥೆಯಲ್ಲಿ
ಈ ಪ್ರೆಸಿಡೆಂಟ್ ಸೆಕ್ರೆಟರಿ ಅಂತ ನಿಮಿತ್ತಿಕ ಪೋಸ್ಟ್ ಇದಾವೆ ಹೊರತಾಗಿ ಎಲ್ಲರೂ ಪ್ರೆಸಿಡೆಂಟ್, ಎಲ್ಲರೂ ಸೆಕ್ರೆಟರಿ, ಅಂದ್ರೆ ಡೆಸಿಗ್ನೇಷನ್ಸ್ ಇದಾವೆ ಹೊರತಾಗಿ ಎಲ್ಲರೂ ಸಮಾನ ಮನಸ್ಕರು ಸೇರಿ ಒಂದು ಸಂಸ್ಥೆನ ಹುಟ್ಟಾಕಿರೋದು. ಎಲ್ಲೂ ವಾಲಂಟ್ರಿ ಆಗಿ ಇಲ್ಲಿ ಯಾವುದೇ ಡೊನೇಷನ್ಸ್ ಏನು ಪಡ್ಕೊಂಡು ಏನು ಮಾಡ್ತಾ ಇಲ್ಲ ನಾವು. ನಿಮ್ಮ ಹಣ ಖರ್ಚು ಮಾಡ್ಕೊಂಡು ನೀವು ಪ್ರಶ್ನೆ ನಡೆಸ್ತಾ ಇದ್ದೀರಿ, ಯಾರ ಹತ್ರನೂ ದುಡ್ಡು ಕೇಳೋದು ಅಥವಾ ಡೊನೇಷನ್ ಮಾಡೋದು ಇಲ್ಲ. ಇವಾಗ್ಲೂ ಅಷ್ಟೇ, ಇವಾಗ್ಲೂ ನಾವ್ ಯಾವ ಕಡೆಯಿಂದ ದುಡ್ಡು ಎಕ್ಸ್ಪೆಕ್ಟೇಷನ್ಸ್ ಮಾಡಲ್ಲ. ಇವಾಗ ನಾವ್ ಏನ್ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೋತಿದ್ರೆ ನೀವು ಮೆಡಿಸಿನ್ಸ್ ಕೊಡಿಸ್ಕೊಡಿ, ಅಥವಾ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಕೊಡಿಸ್ಕೊಡಿ, ಅಥವಾ ನೀವೆಲ್ಲಾದ್ರೂ ಕ್ಯಾಂಪ್ ಮಾಡ್ತಿದ್ರೆ ಅವಾಗ ಮಾತ್ರ ಕೊಡಿಸ್ಕೊಡಿ. ನಿಮ್ಗೆ ಏನಾದ್ರೂ ಕ್ಯಾಂಪ್ ಅಥವಾ ಬೇರೆ ಏನಾದ್ರೂ ಸಹಾಯ ಬೇಕಾದಾಗ ಡಾಕ್ಟರ್ಸ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬರ್ತೀವಿ, ನಮ್ದೇ ಎಕ್ಸ್ಪೆನ್ಸ್ ಅಲ್ಲಿ ಬರ್ತೀವಿ. ನೀವೇನಾದ್ರೂ ಕ್ಯಾಂಪ್ ಮಾಡ್ಬೇಕಾದಾಗ ಆ ಮೆಡಿಸಿನ್ಸ್ ನ ಸ್ಪಾನ್ಸರ್ ಒಂದು ಸಣ್ಣ ಪುಟ್ಟ ವ್ಯವಸ್ಥೆ ಮಾಡಿ. ಇದು ನಮ್ಮ ಉದ್ದೇಶ. ಯಾಕಂದ್ರೆ ನಾವು ಸೇವೆ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ಇನ್ವಾಲ್ವ್ಮೆಂಟ್ ಬಹಳ ಇಂಪಾರ್ಟೆಂಟ್. ಜವಾಬ್ದಾರಿ ಕೊಡೋದು ದೊಡ್ಡ ಕರ್ತವ್ಯ. ಈಗ ನಾನೇನೋ ಬಂದು ಸರ್ವಿಸ್ ಕೊಡ್ತೀನಿ, ನಿಮ್ಗೂ ತಗೊಳ್ಳೋ ಯೋಗ್ಯತೆ ಇರಬೇಕು, ಮತ್ತೆ ಆರ್ಗನೈಸ್ ಮಾಡೋ ಯೋಗ್ಯತೆ ಇರಬೇಕು, ಮತ್ತೆ ನೀವು ನಿಮ್ದು ಕಾಂಟ್ರಿಬ್ಯೂಟ್ ಜವಾಬ್ದಾರಿ ಹೊತ್ಕೋಬೇಕು. ಅವಾಗ ಅವಶ್ಯಕತೆ ಇರುವಾಗ ಮಾತ್ರ ಫ್ರೀ ಸರ್ವಿಸ್ ಕೊಡೋದು. ಶಿಕ್ಷಕರಿಗೆ ನಾವು ಯಾವ ಸರ್ವಿಸಸ್ ಕೊಡಲ್ಲ. ನಿಜವಾಗ್ಲೂ ಅಸಹಾಯಕರು, ನಿರ್ಗತಿಕರು, ಬಡವ ಅನ್ನೋನಿಗೆ ಮಾತ್ರ ಸರ್ವಿಸ್ ಕೊಡ್ತೀವಿ, ಬೇಕಾದವ್ರಿಗೆ ಮಾತ್ರ ಕೊಡ್ತೀವಿ. ಇನ್ನು ಅನಾವಶ್ಯಕವಾಗಿ ಕೊಡುವಂತ ಸ್ಥಿತಿ ಇಲ್ಲ. ಬಹಳ ಸರಿ ಏನಾಗ್ಬಿಟ್ಟಿದೆ ಅಂದ್ರೆ ನಾವು ಹೋದಾಗ ಈ ಪೊಲಿಟಿಕಲ್ ಲೀಡರ್ಸ್ ಇರ್ತಾರಲ್ಲ, ಈಗ ನಿಮ್ಗೆ ಗೊತ್ತಿದೆ 3 ಫುಟ್ ರಸ್ತೆ ಮಾಡಿ 6 ಫುಟ್ ಬೋರ್ಡ್ ಹಾಕೊಂಡು ಅಣ್ಣನ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಅಣ್ಣನ ಹುಟ್ಟದ ಶುಭಾಶಯಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿ ಫ್ರೀ ನಮ್ಮ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ನಿಜವಾಗ್ಲೂ ಅಲ್ಲಿ ಅವಶ್ಯಕತೆ ಇರೋರ್ಗಿದ್ರೆ ಆಯ್ತು. ನಿಜ, ಅನಾವಶ್ಯಕವಾಗಿ ಅವ್ರ ಕ್ರೆಡಿಟ್ ತಗೊಳ್ಳೋದಕ್ಕೆ, ಅವ್ರ ಹೆಸರು ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನು ಬಳಸ್ಕೊಂಡು ಈ ತರ ಎಲ್ಲ ಬಳಸ್ಕೊಳ್ಳೋದ್ ಕಾರಣದಿಂದ ನಾವು ಇವಾಗ ಏನ್ ಮಾಡಿದ್ರೆ ನಾವು ಕ್ಯಾಂಪ್ ಮಾಡ್ಬೇಕು. ಪರ್ಟಿಕ್ಯುಲರ್ ಜಾಗಕ್ಕೆ ಪರ್ಟಿಕ್ಯುಲರ್ ಅವಶ್ಯಕತೆ ಮಾತ್ರ ಕ್ಯಾಂಪ್ ಮಾಡ್ತಾ ಇದ್ವಿ. ಈಗ ಅಣ್ಣನ ಹುಟ್ಟುಹಬ್ಬದಕ್ಕೆ ನಾವು ಯಾವ ಕ್ಯಾಂಪ್ ಮಾಡ್ತಾ ಇಲ್ಲ ಯಾರಿಗೂ, ಯಾಕಂದ್ರೆ ನಮ್ಗೆ ಅನುಭವ ಆಗಿದೆ, ತುಂಬಾ ಸರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಹಾಗೆ ನಿಜವಾದ ಅವಶ್ಯಕತೆ ಇರೋರಿಗೆ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಅನ್ನ ಮಾಡ್ತಾ ಇದ್ವಿ. ಸೂಪರ್ ಸರ್. ಇವಾಗ ಸಹಜವಾಗಿ ನಿಮಗೂ ಒಂದು ಮನೆ, ಮಠ, ಹೆಂಡತಿ, ಮಕ್ಕಳು ಎಲ್ಲ ಇರುತ್ತೆ ಸರ್. ಅದ್ರ ಜೊತೆಯಲ್ಲಿ ಸೇವೆ, ನಿಮ್ಮ ಒಂದು ವೃತ್ತಿ ಬದುಕನ್ನ ಬಿಟ್ಟು ನೀವು ಸೇವೆ ಮಾಡ್ತಾ ಇದ್ದೀರಿ ಸರ್. ಏನ್ ಅನ್ಸುತ್ತೆ ಸರ್ ನಿಮಗೆ ಸೇವೆ ಸರ್? ಇವತ್ತು ಸೇವೆ ಅನ್ಬೋದು, ಅಥವಾ ಡೆಡಿಕೇಶನ್ ಅನ್ಬೋದು, ಅಥವಾ ಕರ್ತವ್ಯ ಅನ್ಬೋದು, ಏನ್ ಬೇಕಾದ್ರೂ ಅನ್ಬೋದು ಸರ್. ಆದ್ರೆ ತನ್ನದೇ ಆದ ವೃತ್ತಿ ಜೀವನದ ಬದುಕು, ಆಮೇಲೆ ಸಾಂಸಾರಿಕ ಜೀವನದ ಬದುಕು, ಇದೆಲ್ಲ ಇರುತ್ತೆ ಸರ್. ಅದನ್ನು ಹೊರತಾಗಿ ಅದರ ಜೊತೆಯಲ್ಲಿ ನೀವು ಇದೊಂದು ಸೇವೆ ಅಂತ ಮಾಡ್ತಾ ಇದ್ದೀರಾ ಸರ್. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈ ಸೇವೆ ಮಾಡ್ತಾ? ನಿಜವಾಗ್ಲೂ ಅಂದ್ರೆ ನಿಮ್ ಸೇವೆ ಅಂದ್ರೆ ನಿಮ್ಮ ಆತ್ಮ ತೃಪ್ತಿಗಾಗಿ ಮಾಡುವಂತ ಸುಖನೇ ಬೇರೆ. ಈ ಸೇವೆ ಜನಕ್ಕೋಸ್ಕರ ಮಾಡ್ತಾ ಇದೀವಿ, ಜನಕ್ಕೆ ಏನೋ ಉದ್ಧಾರ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮನ್ಸಲ್ಲಿ ನಿಮ್ಗೆ ತುಡಿತಾ ಇರ್ಬೇಕು, ಏನಾದ್ರು ಒಂದು ಮಾಡ್ಬೇಕು, ಹೊಸದ ಬದಲಾವಣೆ ಮಾಡ್ಬೇಕು, ಅಥವಾ ಕಷ್ಟದಲ್ಲಿದ್ದಾರೆ ಅನ್ನೋದೇ ಉದ್ದೇಶ. ನನಗೆ ನನ್ನ ಪ್ರೊಫೆಷನಲ್ ಲೈಫ್ ಮೆಡಿಕಲ್ ಪ್ಯಾಷನ್ ಅಂದು ಕರ್ಕೊಂಡು ಹೋಗ್ತಾ ಇರೋದು. ನನಗೆ ಮೊದ್ಲಿಂದನೂ ನನಗೆ ಸಮಾಜ ಸೇವೆಯಲ್ಲೇ ತುಡಿತಾ ಇರೋಂಥದ್ದು. ನನಗೆ ಜನರಿಗೆ ಪ್ರತಿಯೊಬ್ಬರಿಗೂ ₹1 ಇಂದ ₹1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟ್ ಸಿಗ್ಬೇಕು. ಬೇರೆ ದೇಶದಲ್ಲಿ ನಿಮ್ಗೆ ಗೊತ್ತಿದೆ, ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೈನ್ಸ್ ಅಂತ ದೇಶದಲ್ಲಿ ಪ್ರತಿಯೊಬ್ಬ ಅಲ್ಲಿರೋ ನಾಗರಿಕರಿಗೆ ₹1 ಇಂದ ಹಿಡಿದು ₹1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ನಮ್ಮ ದೇಶದಲ್ಲಿ ಆಗಿಲ್ಲ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸತ್ತೋಗ್ತಾರೆ. ಗುಣಮುಖವಾಗುವ ಕಾಯಿಲೆ. ಹಾಗಾಗಿ ಪ್ರತಿ ವರ್ಷ 24 ಲಕ್ಷ ಅಂದ್ರೆ ತಿಂಗಳಿಗೆ 2 ಲಕ್ಷ ಆಯ್ತು. ಅಂದ್ರೆ ನೀವು ಹೇಳ್ತಿರೋ ಪ್ರಕಾರ ಸರ್, ಶೀತ, ಕೆಮ್ಮು, ನೆಗಡಿ ಈ ತರ ಸಣ್ಣ ಸಣ್ಣ ರೋಗಗಳಿಂದನೂ ಜನ ಸಾಯ್ತಾರೆ. ಇಲ್ಲ ಅಂದ್ರೆ ಗುಣಮುಖವಾಗುವ ಕಾಯಿಲೆ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ವಾಸಿ ಆಗಿದೆ, ಅವರು ಗುಣಮುಖ ಆಗ್ತಾರೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ನಾವು. ಬೇಸಿಕ್ಸ್ ನಾನ್ ಕಮ್ಯುನಿಕಬಲ್ ಡೆನ್ಸಿಟಿ ಡಿಸೀಸ್ ಅಂತ ಈ ತರ ಇರುವಾಗ ಸರ್ಕಾರದ ಜವಾಬ್ದಾರಿ. ಸರ್ಕಾರ ಅಂದ್ರೆ ತಂದೆ ಸ್ಥಾನದಲ್ಲಿ ಸೇವೆ, ನಮ್ಮನ್ನ ಕಾಪಾಡ್ಕೋಬೇಕು, ನಮ್ಮನ್ನ ರಕ್ಷಣೆ. ಜನರ ಅಸೆಟ್ ಅಂದ್ರೆ ಈ ದೇಶದ ಅಸೆಟ್ ಅಂದ್ರೆ ಜನನೇ ಒಂದು ಅಸೆಟ್ ಅಲ್ವಾ. ಜನರಿಗೆ ಆರೋಗ್ಯ ಸಿಗ್ಬೇಕಾಗಿರೋದು ಮಾನವನ ಮೂಲಭೂತ. ಆರೋಗ್ಯ ಅನ್ನೋದು ಮಾನವನ ಮೂಲಭೂತ. ಬೇರೆ ದೇಶದಲ್ಲಿ ಕೊಡುವಾಗ UK ಅಂತ ಕಂಟ್ರಿ, ಲಂಡನ್ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕಂಪ್ಲೀಟ್ ಸರ್ವಿಸಸ್ ಸಿಗುತ್ತೆ. ಫಿನ್ಲ್ಯಾಂಡ್ ಅಂತ ದೇಶ ಇದೆ, ಅಲ್ಲಿ ಕಂಪ್ಲೀಟ್ ಆಗಿ ಎಜುಕೇಶನ್ ಫ್ರೀ ಇದೆ. ಇಸ್ರೇಲ್ ಅಂತ ದೇಶ ಇದೆ, ನಂಬರ್ 1 ಇದೆ. ಎಲ್ಲಾ ದೇಶ ಬೇರೆ 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 ವಿಚಾರದಲ್ಲಿ ನಂಬರ್ 1, ನಂಬರ್ 2 ಅಲ್ಲಿ ಇದೆ. ನಮ್ಮ ದೇಶ ಅದರಲ್ಲಿ ಇದೆ, ಅರ್ಥ ಮಾಡ್ಕೊಳ್ಳಿ. ಜನಸಂಖ್ಯೆಯಲ್ಲಿ ಇದೀವಿ, ಮತ್ತೆ ಅಷ್ಟೇ ಮೋಸ, ಕರಪ್ಷನ್ ಅಲ್ಲಿ ನಂಬರ್ 1 ಇದೀವಿ ಅಂತ ತಪ್ಪಾಗಿಲ್ಲ ಸರ್. ಇವಾಗ ಭಾರತ ಅಂತ 140 ಕೋಟಿ ಜನಸಂಖ್ಯೆ ಇರುವಂತಹ, ಮತ್ತು ಇವತ್ತು ನಾವು GDP 5ನೇ ಸ್ಥಾನದಲ್ಲಿ ಇದೀವಿ ಸರ್. ಇವತ್ತು ವರ್ಲ್ಡ್ ಇದಂತ ಹೇಳಿದ್ರೆ ಇಷ್ಟೆಲ್ಲ ಜನಸಂಖ್ಯೆ, ಇಷ್ಟೆಲ್ಲ ಒಂದು ಏನು ಭಾರತದ ವೈವಿಧ್ಯತೆ, ಇಷ್ಟು ದೊಡ್ಡ ದೇಶ, ಈ ದೇಶದಲ್ಲೇ ನಮ್ಗೆ ಇನ್ನೂ ಸರಿಯಾದ ಸವಲತ್ತುಗಳು ಸಿಗ್ತಾರೆ ಸರ್. ಯಾವುದೇ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಅಥವಾ ಮೆಡಿಕಲ್ ಆಗಿರ್ಬೋದು ಸರ್. ಇವತ್ತು ಪುಟ್ಟ ಪುಟ್ಟ ದೇಶಗಳು, ಬಡ ದೇಶಗಳು ಇದೆ ಸರ್, ಅಲ್ಲೂ ಇದೇ ಪರಿಸ್ಥಿತಿ ಇರ್ಬೋದಾ ಸರ್?
ಯಾವ ತರ ವೈದ್ಯಕೀಯಕ್ಕೆ ಒದ್ದಾಡಂತ ಪರಿಸ್ಥಿತಿ ಇಲ್ಲ 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 ವೆಚ್ಚ ರಿಟರ್ನ್ ಆಗಿ ಸರ್ವಿಸಸ್ ಸಿಗುತ್ತೆ. ಹಾ. ನಮ್ ದೇಶದಲ್ಲಿ ಅಲ್ಲಲ್ಲ, ಇನ್ನು ಟ್ಯಾಕ್ಸ್ 100 ರೂಪಾಯಿ ಕಟ್ಟಿದ್ರು 1 ರೂಪಾಯಿನ 10 ರೂಪಾಯಿನೂ ನಿಮಗೆ ಬೆನಿಫಿಟ್ ಇರಲ್ಲ. ಹಾ. ಹೀಗಾಗಿ ಜನಕ್ಕೆ ಸಿಗ್ತಾ ಇಲ್ಲ. ಇಲ್ಲಂದ್ರೆ ಪೊಲಿಟಿಕಲ್ ವಿಲ್ ಪವರ್ ಬೇಕು ಒಬ್ಬ ವ್ಯಕ್ತಿಗೆ. ಬದಲಾವಣೆ. IAS IPS KAS ಆಗೋದಲ್ಲ, ಅಥವಾ ಮಂತ್ರಿ ಮುಖ್ಯಮಂತ್ರಿ ಕಂತ್ರಿ ಆಗೋದಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವ್ನಿಗೆ ಜವಾಬ್ದಾರಿ ಇರ್ಬೇಕಲ್ಲ, ಕಮಿಟ್ಮೆಂಟ್ ಇರ್ಬೇಕು. ಎಸ್, ನಾನು ಇದನ್ನ ಮಾಡ್ತೀನಿ, ನಾನು ಮಾಡಿ ತೋರಿಸ್ತೀನಿ ಅನ್ನೋಂಥ ಮನಸ್ಥಿತಿ ಇರ್ಬೇಕು. ನಿಮ್ಗೆ ಗೊತ್ತಿದೆ, ಇವಾಗ ರಾಜಸ್ಥಾನದಲ್ಲಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಆರೋಗ್ಯ ಹಕ್ಕು ಕಾನೂನು ಅಂದ್ರೆ ಪ್ರತಿಯೊಬ್ಬರಿಗೆ ಉಚಿತವಾಗಿ ಆರೋಗ್ಯ ಸಿಗಬೇಕಂತ ಫಸ್ಟ್ ರಾಜ್ಯ ಇಂಪ್ಲಿಮೆಂಟ್ ಮಾಡಕ್ ಹೋಗಿತ್ತು. ಅಲ್ಲಿರುವಂತ ಮೆಡಿಕಲ್ ಹಾಸ್ಪಿಟಲ್ಸ್ ಗ್ರೂಪ್ ಅಸೋಸಿಯೇಷನ್ಸ್ ಅನ್ನ ವಿರೋಧಿಸಿ ಅದನ್ನ ಬಿಲ್ ಅನ್ನ ಪಾಸ್ ಆಗದಂಗೆ ನೋಡ್ಕೊಂಡ್ಬಿಟ್ರು. ಹಾಗಾಗಿ ಎಲ್ರಿಗೂ ಕಮಿಟ್ಮೆಂಟ್ ಇರ್ಬೇಕು. ಕಮಿಟ್ಮೆಂಟ್ ಇದ್ರೆ ಮಾತ್ರ ಆಗುತ್ತೆ. ಪೊಲಿಟಿಕಲ್ ವಿಲ್ ಪವರ್ ಕಮಿಟ್ಮೆಂಟ್ ಇದ್ರೆ ಯಾವ್ದೇ ಈ ರಾಜ್ಯದ ಆರೋಗ್ಯ ಮಂತ್ರಿ ಆಗಲಿ ಅಥವಾ ಸೆಂಟ್ರಲ್ ಹೆಲ್ತ್ ಮಿನಿಸ್ಟರ್ ಆಗಲಿ ಮನಸ್ಸು ಮಾಡಿದ್ರೆ ಆಗುತ್ತೆ. ಮೋದಿಜಿ ಅವರು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ನಮ್ಗೆ ಬೇಕಾಗಿರೋದು ಈ ಶಿಕ್ಷಣ ಭಾಗ್ಯ ಇಲ್ಲ ಆರೋಗ್ಯ ಭಾಗ್ಯ, ಇನ್ನು ಎರಡೇ ಬೇಕಾಗಿದೆ. ಕುಕ್ಕರು ನಿಕ್ಕರು ಲಿಕ್ಕರು ಏನು ಬೇಕಾಗಿಲ್ಲ ಜನಕ್ಕೆ. ಜನ ಬಯಸ್ಬೇಕಾಗಿದ್ದೆ ಇದನ್ನೇ ಬಯಸ್ಬೇಕಾಗಿರೋದು. ಅದು ದುರಾದೃಷ್ಟ ನಮ್ಮ ದೇಶದಲ್ಲಿ ಅದು ವರ್ಕ್ ಆಗ್ತಾ ಇಲ್ಲ. ವರ್ಕ್ ಆಗ್ತಾ ಇಲ್ಲ. ಸರ್, ಆಸ್ ಎ ಡಾಕ್ಟರ್ ಆಗಿ, ಒಬ್ಬ ವೈದ್ಯರಾಗಿ ಇವತ್ತಿನ ಈ ಪರಿಸ್ಥಿತಿ ಅಂದ್ರೆ ದೇಶ ಎಲ್ಲೋ ಒಂದು ಕಡೆ ರೋಗ ಯುಕ್ತವಾಗ್ತಾ ಇದೆ ಸರ್, ಮುಕ್ತವಾಗ್ತಾ ಇಲ್ಲ ಅನಿಸ್ತಾ ಇದೆ. ನೂರಾರು ರೋಗಗಳು ಸರ್ ಇವತ್ತು. ಕೋವಿಡ್ ಅನ್ನೋದು ಎಲ್ಲ ಸೀಸನ್ ವೈಸ್ ಬಂದು ಅದಂಗೆ ಆಯ್ತು. ಬಟ್ ನಿತ್ಯ ರೋಗಗಳಂತ ಏನಿದೆಯಲ್ಲ ಸರ್, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಹಲವಾರು ಸುಮ್ಮನೆ PCOD ಏನೇನೋ ರೋಗಗಳು ಸರ್ ಇವತ್ತು. ಸರ್, ಇದರಿಂದ ದೇಶಕ್ಕಾಗ್ಲಿ ಅಥವಾ ಆರ್ಥಿಕತೆಗಾಗ್ಲಿ ತೊಂದರೆ ಆಗೋದು ಅನ್ಸುತ್ತೆ ಸರ್. ತುಂಬಾ ಹೊಡ್ತಾ ಇದೆ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ರೆ ಚೆನ್ನಾಗಿ ದುಡಿತಾನೆ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾನೆ, ಸರ್ಕಾರ ಅಭಿವೃದ್ಧಿ ಹೊಂದುತ್ತೆ. ಒಬ್ಬ ವ್ಯಕ್ತಿ 500 ರೂಪಾಯಿ ದುಡಿಯೋನು ಮನೇಲಿ ಮಲ್ಬಿಟ್ರೆ 500 ರೂಪಾಯಿ ಸರ್ಕಾರಕ್ಕೆ ಲಾಸ್ ಆಗುತ್ತೆ. ಅಂದ್ರೆ ಅವನಿಗೂ ಲಾಸ್ ಆಗುತ್ತೆ, ಸರ್ಕಾರಕ್ಕೆ ಟ್ಯಾಕ್ಸ್ ಆಗುತ್ತೆ. 50,000 ದುಡಿಯೋ ವ್ಯಕ್ತಿ ಆರೋಗ್ಯ ಸಮಸ್ಯೆಯಿಂದ ನರಳ್ತಾ ಇದ್ರೆ ಸರ್ಕಾರಕ್ಕೆ ಲಾಸ್ ಆಗುತ್ತೆ. ಸರ್ಕಾರದ GDP ಏನಾದ್ರು ಇದ್ರೆ ಅಸೆಟ್ ಏನಾದ್ರು ಜನರ ಆರೋಗ್ಯ ಕಾಪಾಡ್ಕೊಳ್ಳೋದು ಸರ್ಕಾರದ ಆದ್ಯ ಕರ್ತವ್ಯ. ಹಾಗಾಗಿ ಸರ್ಕಾರ ಅದನ್ನ ಮಾಡ್ಬೇಕಾಗಿದ್ದಂಥದ್ದು ಅದು ನಡೀತಾ ಇದೆ ಅನ್ಸುತ್ತೆ ಸರ್ ಒಬ್ಬ ವೈದ್ಯರಾಗಿ. ಏನು ನಡೀತಾನೆ ಇಲ್ಲ. ಈಗ ಏನಂದ್ರೆ ಹೆಸರಿಗೆ ಸರ್ಕಾರಿ ಆಸ್ಪತ್ರೆಗಳಿದ್ದಾವೆ, ನಮ್ಮ ಕ್ಲಿನಿಕ್ ಅಂತ ಮಾಡಿದ್ದಾರೆ. ನಮ್ಮ ಕ್ಲಿನಿಕ್ ಅಂತ ಹೆಂಗೆ ಡೆಲ್ಲಿಯಲ್ಲಿ ಮೊಹಲ್ಲಾ ಕ್ಲಿನಿಕ್ ಮಾಡಿದ್ರು. ನಮ್ಮ ಕ್ಲಿನಿಕ್ ಅಂತ, ನಮ್ಮ ಕ್ಲಿನಿಕ್ ಅಲ್ಲಿ ಡಾಕ್ಟರ್ ಇರಲ್ಲ, ಡಾಕ್ಟರ್ ಇದೆ ನರ್ಸ್ ಇರಲ್ಲ, ನರ್ಸ್ ಇದೆ ಟೆಕ್ನಿಷಿಯನ್ ಇರಲ್ಲ, ಎಲ್ಲ ಟೆಕ್ನಿಷಿಯನ್ ಇದ್ರೆ ಮೆಡಿಸಿನ್ಸ್ ಇರಲ್ಲ, ಮೆಡಿಸಿನ್ಸ್ ಇದ್ರೆ ಪೇಷಂಟ್ಸ್ ಇರಲ್ಲ. ಪೇಷಂಟ್ಸ್ ಯಾಕಿರಲ್ಲ ಹೇಳಿ? ಸರ್ಕಾರದ ದವಾಖಾನೆ ಭಯ. ಹೋದ್ರೆ ನಾನು ರಿಟರ್ನ್ ಬರ್ತೀನ ಇಲ್ವಾ ಅಂತ ಭಯ. ಆ ಸ್ಥಿತಿಗೆ ತಲುಪಿದೆ. ಆದ್ರೆ ಈಗ ನೋಡಿ, ನಮ್ಗೆ ಗೊತ್ತಿದೆ, ಈಗ ನಂದಿನಿ ಹಾಲು ಸರ್ಕಾರಿ ಸ್ವಾಧೀನದಲ್ಲಿರುವಂತ ಸಂಸ್ಥೆ. ನಂದಿನಿ ಜಯದೇವ ಹಾಸ್ಪಿಟಲ್ ಸರ್ಕಾರಿ ಸ್ವಾಧೀನದಲ್ಲಿರುವಂತ ಹಾಸ್ಪಿಟಲ್. ಅಲ್ಲಿ ಮುಖ್ಯಸ್ಥರು ಯಾರಿರ್ತಾರೆ, ಆ ಮುಖ್ಯಸ್ಥರ ಮೇಲೆ ಆ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಗೆ ಜಯದೇವ ಹಾಸ್ಪಿಟಲ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲೇ ತೋರಿಸ್ಕೋಬೇಕು. ಯಾಕೆ? ಹೈಟೆಕ್ ಹಾಸ್ಪಿಟಲ್ ಹೆಂಗಿದೆಯಲ್ಲ ಅದೇ ತರದ ಟ್ರೀಟ್ಮೆಂಟ್ ಜಯದೇವದಲ್ಲಿ ಕೊಡ್ತಾರೆ. ನಂದಿನಿ ಹಾಲನ್ನು ಒಳ್ಳೆ ಕ್ವಾಲಿಟಿಯಾಗಿ ಪ್ರಾಡಕ್ಟ್ ಆಗಿ ಸರ್ಕಾರಿ ಶಾಲೆ ನಾವು ಇಷ್ಟಪಡ್ತಲ್ಲ. ಯಾಕೆ? ಸರ್ಕಾರಿ ಶಾಲೆ ಹಂದಿ, ದನ, ಎಮ್ಮೆ, ಆಡು ಎಲ್ಲ ಮಲಗ್ತವೆ, ಕಿಟಕಿ ಇರಲ್ಲ, ಮೇಲೆ ಸೀಲಿಂಗ್ ಬಿದ್ದೋಗಿರುತ್ತೆ, ನೀರ್ ಇರಲ್ಲ, ಟಾಯ್ಲೆಟ್ ಇರಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗೆ ಯಾರು ಹೋಗಲ್ಲ. ಅದೇ ತರ ಸರ್ಕಾರಿ ಶಾಲೆನೆ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಟ್ಟಿಗೆ ಆಗುತ್ತೆ. ಪ್ರೈವೇಟ್ ಸರ್ಕಾರಿ ಆಸ್ಪತ್ರೆಗಳನ್ನ ನೋಡಿ, ಡಾಕ್ಟರ್ ಇದ್ರೆ ನರ್ಸ್ ಇದೇ ಕಥೆ ಇದೆ. ಹೀಗಾಗಿ ಸರ್ಕಾರದ ಜವಾಬ್ದಾರಿ ಜನ ಅಲ್ಲಿರೋಂಥವ್ರು ಲೀಡ್ ಮಾಡೋರಿಲ್ಲ, ಎಲ್ಲ ಡಿಪೆಂಡ್ ಆಗಿರೋ ಡಾಕ್ಟರ್ ಮೇಲೆ. ಡಾಕ್ಟರ್ಗೆ ಸರಿಯಾಗಿ ಸಂಬಳ ಕೊಡಲ್ಲ, ಅಥವಾ ಸರ್ಕಾರಿ ಡಾಕ್ಟರ್ ಪ್ರೈವೇಟ್ ಕ್ಲಿನಿಕ್ ಮಾಡ್ತಾನೆ. ಅವನು ಸರ್ಕಾರಿ ಕೆಲಸ ಬಿಟ್ಟು ಹಾಜರಿಯಲ್ಲಿ ಅಲ್ಲಿ ಲೆಕ್ಕ, ಅವನಿಗೆ ಅಂತ ಸಂಬಳ ಇಲ್ಲಿ ಗಿಂಬಳ ಬೇರೆ ಕಡೆ, ಈ ತರದ್ದು ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಎಲ್ಲಿ ಸರ್ಕಾರ ಈ ವ್ಯವಸ್ಥೆ ಉದ್ಧಾರ ಆಗ್ಬೇಕು ಅಂದ್ರೆ ಸಾರ್ವಜನಿಕರಿಗೆ ಸರ್ಕಾರಿ ಕೆಲಸ ಬೇಕು, ನಿರ್ವಹಣೆ ಬೇಕಾಗಿಲ್ಲ. ಒಬ್ಬ ಪೊಲಿಟಿಷಿಯನ್ಸ್ಗೆ ಸರ್ಕಾರಿ ಹುದ್ದೆಗಳು ಬೇಕು, ಮಿನಿಸ್ಟರ್ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು. ಆದ್ರೆ ಜನಸೇವೆ ಮಾಡುವ ಯಾವುದೇ ಒಂದು ದರದವ್ರಿಗೆ ಇಲ್ಲ ಸರ್, ಅಲ್ವಾ ಸರ್? ಸರ್, ಒಟ್ಟಾರೆಯಾಗಿ ನೀವು ವೈದ್ಯರಾಗಿ ಇವತ್ತಿನ ನಮ್ಮ ಒಂದು ಗುಣಮಟ್ಟ ಅಥವಾ ಇವತ್ತಿನ ವೈದ್ಯಕೀಯ ಪರಿಸ್ಥಿತಿಗಳು ಸಾರ್ವಜನಿಕರು ಯಾವ ರೀತಿಯ ಇರಬೇಕು ಅಂದ್ರೆ, ಸಹಜವಾಗಿ ಸರ್ ಒಂದು ಮನೆ ಅಂದ್ಮೇಲೆ ಅದೊಂದು ನೀಟ್ನೆಸ್, ಒಂದು ಹೈಜೆನಿಕ್, ಈ ತರದ ವಿಚಾರದಲ್ಲಿ ನೀವು ಏನಂತ ಹೇಳಕ್ ಇಷ್ಟಪಡ್ತೀರಾ? ಜನರಿಗೆ ನಾನು ಹೇಳುವಂಥದ್ದು, ಪ್ರತಿಯೊಬ್ಬನು ತಮ್ಮ ನಿಯರ್ ಬೈ ಇರುವಂತ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಇರುತ್ತೆ. ಪ್ರೈಮರಿ ಹೆಲ್ತ್ ಸೆಂಟರ್ಗೆ ನೀವು ಹೋಗಿ ಡಾಕ್ಟರ್ ಅಲ್ಲಿರೋ MLA ನೋ MP ನೋ ಕಾರ್ಪೊರೇಟರ್ ಹೋಗಿ ಹೇಳ್ಬೇಕು, ಡಾಕ್ಟರ್ ಸರಿಯಾಗಿ ಬರ್ತಾ ಇಲ್ಲ, ಮೆಡಿಸಿನ್ಸ್ ಇಲ್ಲ, ನರ್ಸ್ ಇಲ್ಲ, ಡಾಕ್ಟರ್ ಅಲ್ಲೇ ವಾಸ ಇರ್ಬೇಕು, ಅದು ಇಲ್ಲ. ಈ ತರದ್ದು ಎಲ್ಲ ಆಗ್ತದೆ. ಜನ ಅಲ್ಲಿರೋ ಲೀಡರ್ನ ಕೇಳ್ಬೇಕು, ಅಲ್ಲಿರೋ ನಾಯಕನ ಕೇಳ್ಬೇಕು, ಜನಪ್ರತಿನಿಧಿನ. ಅವನಿಗೆ ಸೇವೆಗೆ ಇಟ್ಕೊಂಡಿರೋಂಥ ಒಬ್ಬ ಕೂಲಿ
ಆ ಕೂಲಿನ ಕೇಳುವಂತ ನಿಮ್ ಜವಾಬ್ದಾರಿ. ಯಾಕಂದ್ರೆ ನೀವು ಡೈರೆಕ್ಟ್ ಟ್ಯಾಕ್ಸ್ ಪೇ ಕಟ್ತಾ ಇಲ್ಲ, ಡೈರೆಕ್ಟ್ ಟ್ಯಾಕ್ಸ್ ಪೇ ಆರ್ ಇಂಡೈರೆಕ್ಟ್ ಟ್ಯಾಕ್ಸ್ ಪೇ ಕಟ್ತಾ ಇರೋದ್ರಿಂದ ನಿಮ್ಗೆ ಕೇಳೋ ಹಕ್ಕಿದೆ. ನೀವು ಕೇಳೋ ಹಕ್ಕನ್ನು ಯಾವಾಗ ಕಳ್ಕೋತೀರ ಅವಾಗ ನಿಮ್ಗೆ ಸೌಕರ್ಯ ಸಿಗಲ್ಲ. ಮಗು ಹತ್ರನೇ ತಾಯಿ ಹಾಲು ಕುಡಿಸೋದು. ನಿಜ ಸರ್. ಹಾಗಾಗಿ ನೀವು ಏನೋ ಕೇಳದೇ ಇದ್ರೆ ಇನ್ನೇನಾಗುತ್ತೆ, ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಹೋಗಿ ತೋರಿಸ್ಕೊಳ್ಳದೆ ಇದ್ರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತೀರಾ. ನೋಡಿ, ಆ ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿ ಒಂದು ಪ್ರೈವೇಟ್ ಕ್ಲಿನಿಕ್ ಇರುತ್ತೆ, ಅವನು ದಿನ 100-150 ಪೇಷಂಟ್ ನೋಡ್ತಾರೆ. ಸರ್ಕಾರಿ ಡಾಕ್ಟರ್ ಒಂದು 15 ಪೇಷಂಟ್ ನೋಡೋದು. ಯಾಕೆ? ಜನಕ್ಕೆ ಗೊತ್ತಿದೆ ಅಲ್ಲಿದ್ರೆ ಡಾಕ್ಟರ್ ಸರಿಯಾಗಿ ಮಾತಾಡ್ಸಲ್ಲ, ಮೆಡಿಸಿನ್ಸ್ ಕೊಡಲ್ಲ, ಅಕಸ್ಮಾತ್ ಡಾಕ್ಟರ್ ಹಾಜರಿನೇ ಇರಲ್ಲ, ನರ್ಸ್ ಹೋದ್ರೆ ಹೆಂಗಾದ್ರೂ ಮಾತಾಡ್ತಾರೆ. ಈ ತರ ಪರಿಸ್ಥಿತಿಯಲ್ಲಿರುವಾಗ ಜನಕ್ಕೆ ಆರೋಗ್ಯ ಹೆಂಗ್ ಸಿಗುತ್ತೆ? ಜನ ಪ್ರಶ್ನೆ ಮಾಡೋದನ್ನ ಕಲಿಬೇಕು. ತಮ್ಮ ಮೂಲಭೂತ ಹಕ್ಕನ್ನು, ತಮ್ಮ ಪ್ರಶ್ನಿಸುವ ಹಕ್ಕನ್ನ ಕಳ್ಕೊಂಡಿರೋದಕ್ಕೇನೆ ಈ ಸರ್ಕಾರಿ ವ್ಯವಸ್ಥೆ ಹಾಳಾಗಿದೆ. ಇದು ಎಲ್ಲದಕ್ಕೂ ಕಾರಣ ಜನನೇ, ನಾವೇ ಕಾರಣ ಆಗಿರುವಂತದ್ದು. ನಾವು ಪ್ರಶ್ನೆ ಮಾಡಲ್ಲ ಅಲ್ಲಿವರೆಗೆ ನಮ್ಗೆ ಯಾವ ಸೌಕರ್ಯಗಳು ಸಿಗೋದಿಲ್ಲ. ಸರ್, ಒಟ್ಟಾರೆಯಾಗಿ ನೀವು ಇಲ್ಲಿಯವರೆಗೂ ನೋಡಿದ್ದು ನಿಮ್ಮಲ್ಲಿ ಎಲ್ಲೋ ಒಂದು ಆ ಫೈರ್ ಇದೆ ಸರ್, ಆ ಜ್ವಾಲೆ ನಿಮ್ಮಲ್ಲಿದೆ. ಎಲ್ಲೋ ಒಂದು ಕಡೆ ಸಿಗಬೇಕಾದ ನ್ಯಾಯಬದ್ಧವಾಗಿ ಸಾರ್ವಜನಿಕರಿಗೆ ಸೇವೆಗಳು ಸರ್ಕಾರಗಳಾಗಿರ್ಬೋದು ಅಥವಾ ಸೇವೆಯ ಒಂದು ಮುಖವಾಡ ಹೊತ್ತಂಥ ರಾಜಕಾರಣಿಗಳಲ್ಲಿ ಇಲ್ಲ ಅಂತ ನಿಮ್ಮ ಮಾತಿನಲ್ಲಿ ಆ ಭಾವನೆ ವ್ಯಕ್ತಪಡಿಸಿದ್ದು 100ಕ್ಕೆ 100 ಸತ್ಯ ಅಂತ ನನಗೂ ಅನಿಸುತ್ತೆ ಸರ್. ಒಟ್ಟಾರೆಯಾಗಿ ಸರ್, ಇವಾಗ ನಿಮಗೆ ಇವತ್ತಿನ ಈ ಸೇವೆ ಮಾಡ್ತಿರೋದು ಅಥವಾ ನಿಮ್ಮ ವೈದ್ಯಕೀಯ ವೃತ್ತಿ ಎಷ್ಟು ತೃಪ್ತಿ ಕೊಟ್ಟಿದೆ ಸರ್? ತುಂಬ ತೃಪ್ತಿ ಕೊಟ್ಟಿದೆ, ತುಂಬ ಖುಷಿ ಆಗುತ್ತೆ. ಬಿಕಾಸ್ ಯಾಕಂದರೆ ನಮ್ಗೆ ಉದ್ದೇಶ ಕ್ಲೀನ್ ಆಗಿದೆ. ಲೈಫಿಗೆ ಒಂದು ಗುರಿ ಇರಬೇಕು, ಪರ್ಪಸ್ ಇರಬೇಕು. ಆ ಪರ್ಪಸ್ಗೋಸ್ಕರ ಮಾಡ್ತಾರೆ. ನನ್ನ ಜೀವನದ ಉದ್ದೇಶ, ನನ್ನ ಜೀವನದ ಗುರಿ ಪ್ರತಿಯೊಬ್ಬ ನಾಗರಿಕನಿಗೂ ₹1 ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಹೆಲ್ತ್ ಕೇರ್ ಸಿಗಬೇಕು. ನಮ್ಮ ದೇಶದಲ್ಲಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗಬೇಕು. ಇದಕ್ಕೆಲ್ಲರ ಜಾಗೃತಿ ಜನ ಮೂಡಿಸ್ಬೇಕು. ಜನ ಎಲ್ಲರೂ ಕೇಳಬೇಕು, ನಮ್ಗೆ ಹೆಂಗೆ ಮಾಹಿತಿ ಹಕ್ಕು ಇದೆಯೋ, ರೈಟ್ ಟು ಇನ್ಫಾರ್ಮೇಷನ್, ಹೆಂಗೆ ರೈಟ್ ಟು ಎಜುಕೇಷನ್ ಇದೆಯೋ, ರೈಟ್ ಟು ಹೆಲ್ತ್ ಅಂತ ಒಂದು ಪಾಲಿಸಿ ಇಂಪ್ಲಿಮೆಂಟ್ ಆಗಬೇಕು. ನನ್ನ ಜೀವನದ ಲಾಸ್ಟ್ ಗುರಿ, ಲಾಸ್ಟ್ ವಿಶು, ನಿಮ್ಗೆ ಏನು ಬೇಕಪ್ಪ, ಲಾಸ್ಟ್ ಫೈನಲಿ ನಿಮ್ದು ಇವತ್ತು ಮುಗಿತಾ ಇದೆ ನಿಮ್ಮ ಜೀವನ ಅಂತ ಕೇಳಿದ್ರೆ ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗಬೇಕು. ಪ್ರತಿಯೊಬ್ಬರಿಗೂ ಫ್ರೀ ಆಫ್ ಕಾಸ್ಟಲ್ಲೇ ಸಿಗಬೇಕು. ಬಿಕಾಸ್ ಅದನ್ನು ಕೇಳ್ತಾರಂಥದ್ದು ನಾನು ಯಾರು ಅವ್ರ MLA, MP, ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಮಂತ್ರಿ, ಕಂತ್ರಿ ಕಡೆಯಿಂದ ಅವ್ರ ಮನೆ ದುಡ್ಡನ್ನು ತಂದು ಕೊಟ್ಟು ಆರೋಗ್ಯ ಸೇವೆ ಕೊಡಿ ಅಂತ ನಾವು ಕೇಳ್ತಿಲ್ಲ. ನಾವು ಕೊಟ್ಟಿರೋ ಟ್ಯಾಕ್ಸ್ ಹಣದಲ್ಲಿ ಆರೋಗ್ಯ ಹಕ್ಕು ಜಾರಿ ಮಾಡಿ ಪ್ರತಿಯೊಬ್ಬರಿಗೂ ಬಡವ ಬಲ್ಲಿದ ಅಂತ ಏನೂ ನೋಡದೇನೆ ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಸಿಗಬೇಕು. ಅದೇ ನನ್ನ ಮೂಲ ಉದ್ದೇಶ. ಭಾರತದಲ್ಲಿ ಹುಟ್ಟಿದಂಥ ಪ್ರತಿ ಪ್ರಜೆಗೂ ಸಾಮಾನ್ಯವಾಗಿ ಸಮಾನ ವೈದ್ಯಕೀಯ, ಸಮಾನ ಶಿಕ್ಷಣ, ಸಮಾನ ಬದುಕು ಸಿಗಲಿ ಅನ್ನೋದು ನಿಮ್ಮ ಧ್ಯೇಯ ಸರ್. ಅದ್ಭುತ ಸರ್. ನಿಮ್ಮಂತಹ ಒಂದಿಷ್ಟು ವೈದ್ಯರು, ನಿಮ್ಮಂಥ ಮನಸ್ಥಿತಿ ಇರುವಂತಹ ಒಂದಿಷ್ಟು ಒಳ್ಳೆ ಮನಸ್ಸುಗಳು ಸೇರಿದಾಗ ಎಲ್ಲೋ ಒಂದು ಕಡೆ ಒಳ್ಳೆ ಬೆಳವಣಿಗೆ ಮತ್ತು ಬದಲಾವಣೆ ಬರ್ಬೋದು ಅಂತ ಸರ್. ಈ ಒಂದು ಕಾಲು ಗಂಟೆಯಲ್ಲಿ ಒಂದಿಷ್ಟು ನಿಮ್ಮನ್ನು ಸಣ್ಣದಾಗಿ ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ಇನ್ನೊಂದಿಷ್ಟು ಪ್ರಯತ್ನ ಮಾಡಿ ತಮ್ಮಲ್ಲಿರುವಂಥ ಇನ್ನೊಂದಷ್ಟು ಒಳ್ಳೆಯ ವಿಚಾರಗಳು ಮತ್ತು ಮುಕ್ತ ಮಾತುಗಳನ್ನ ಮಾತಾಡ್ತಾನೆ ಸರ್. ಇವತ್ತಿನ ಈ ನನ್ನ ಧ್ಯೇಯ ಎನ್ನುವ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೇ ಕರೆದು ನಿಮ್ಮದೇ ಒಂದು ಕ್ಲಿನಿಕಲ್ಲಿ ನಮಗೊಂದು ಇಂಟ್ರ್ಯೂ ಕೊಟ್ಟಿರೋದು ನಿಜವಾಗ್ಲೂ ಖುಷಿ ಮತ್ತು ಆನಂದದ ವಿಚಾರ ಸರ್. ಮುಂದಿನ ದಿನಗಳಲ್ಲಿ ಇನ್ನೂ ಒಂದಿಷ್ಟು ಮಾತಾಡೋಣ. ಈ ಕಾರ್ಯಕ್ರಮನ ನಿಮ್ಮ ಒಪ್ಪಿಗೆ ಮೇರೆಗೆ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ಇಲ್ಲಿವರೆಗೂ ನಮ್ಮ ಜೊತೆಯಲ್ಲಿ ಮಾತಾಡಿ ಮತ್ತು ಒಂದಿಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.